ಸಾಗರ ಡಿ ಎಫ್. ಹೌದು. ಸರ್, ಈಗ ಇವತ್ತು ಏನು ಕರ್ಕಿಕೊಪ್ಪ ಭಾಗದಲ್ಲಿ ಮಂಗಗಳನ್ನು ಹಿಡಿಲಿಕ್ಕೆ ಬಂದಿದ್ದರು ಅಂತ ಒಂದು ವಿಷಯ ಗೊತ್ತಾಯಿತು ನಮಗೆ. ಅದಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇವತ್ತು ಸಾಗರ ವಿಭಾಗ ವ್ಯಾಪ್ತಿಯ ಸಾಗರ ವಲಯದಲ್ಲಿ ಶಿವಮೊಗ್ಗ ಭಾಗದಿಂದ ಒಂದು 4 ಜನ ಬಂದು ಈ ಬಾನೆಟ್ ಮೆಕಾಕ್, ಕೆಂಪು ಮೂತಿ ಮಂಗ ಅಂತ ಏನು ಹೇಳ್ತೀವಿ, ಅದನ್ನು ಒಂದು ಸುಮಾರು 25-30 ಮಂಗಗಳನ್ನ ಹಿಡಿದಿದ್ದಾರೆ. ಈ ವನ್ಯಜೀವಿ ಕಾಯ್ದೆಯಡಿ ಈ ರೀತಿ ಮಂಗಗಳನ್ನ ಪರ್ಮಿಷನ್ ತೊಗೊಳ್ದೇ ಹಿಡಿಯೋದು ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಈ ರೀತಿ ಯಾರನ್ನೂ ಮಂಗಗಳನ್ನ ಹಿಡಿಯೋದು ಮಾಡಬಾರ್ದು. ಈಗ ಹಿಡಿದಿದ್ದಕ್ಕೆ ನಾವು ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಸೂಕ್ತ ಕಾನೂನು ಕ್ರಮ ವಹಿಸ್ತೀವಿ. ಸರ್, ಅವರು ಯಾವ ಭಾಗದಿಂದ ಬಂದಿರೋದು ಮಂಗಗಳನ್ನು ಹಿಡಿಯಲಿಕ್ಕೆ? ಈಗ ಅವ್ರು ನಾವು ಕೇಳಿದಾಗ ಶಿವಮೊಗ್ಗದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಇಲ್ಲಿ ಸಾಗರದ ಯಾವ ಭಾಗಕ್ಕೆ ಬಂದಿದ್ದರು ಅಂತ ಈಗ ಪರ್ಟಿಕ್ಯುಲರ್? ಕರ್ಕಿಕೊಪ್ಪದಲ್ಲಿ ಬಾಳೆಹಳ್ಳಿಯಲ್ಲಿ ಮಂಗಳನ್ನ ಇವತ್ತು ಹಿಡಿದಿದ್ದಾರೆ. ಈಗ ಕರೆಸಿರೋದು ಯಾರು ಅಂತ ಏನಾದ್ರು ನಿಮಗೆ ಗೊತ್ತಿದೆಯಾ? ಈಗ ಅವರು ಸ್ಟೇಟ್ಮೆಂಟ್ ಇದನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದನ್ನು ತೊಗೊಳ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಅಂದರೆ ಈಗ ಇನ್ನೂ ಪತ್ತೆ ಆಗಿಲ್ಲ ಯಾರು ಕರೆಸಿರೋದು? ಇಲ್ಲ, ಅವ್ರು ಇನ್ನೂ ಹೇಳಿಕೆ ತೊಗೊಳ್ಬೇಕು. ಏಕಾಏಕಿ ಬಂದು ಆ ಭಾಗಕ್ಕೆ ಬರ್ತಾರೆ ಅಂತಂದರೆ ಕರೆಸಿ ಯಾರಾದರೂ ಕರೆಸಿರಲೇಬೇಕಾಗತ್ತೆ ಅಲ್ವಾ ಸರ್? ಹೌದು. ಹಾಂ. ಈಗ ಕರೆಸಿರೋರಿಗೂ ಕೂಡ ಅಪಾದಿತರಾಗ್ತಾರ? ಹೌದು, ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರ್ಯಾರು ಅವರು ಹೇಳ್ತಾರೆ, ಇವ್ರು ಬಾಯಿ ಬಿಡ್ತಾರೆ ಯಾರ್ಯಾರು? ಹೌದು. ಹಾಂ. ವನ್ಯಜೀವಿ ಕಾಯ್ದೆ ಅಡಿ ಶಿಕ್ಷಾರ್ಹ ಅಪರಾಧ ಆಗಿದೆ. ಶಿಕ್ಷಣ ಯಾರು ಮಾಡಬಾರ್ದು. ಖಂಡಿತವಾಗ್ಲೂ ಯಾರನ್ನು ವಿತೌಟ್ ಪರ್ಮಿಷನ್ ಕ್ರಮ ಕೈ ತೊಗೊಳ್ಬಾರ್ದು. ಅದಕ್ಕೇನಿದೆ ಪ್ರಾಪರ್ ಆಗಿ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇಲ್ಲಿ ನಮ್ಮ ಪುರಪ್ಪೆ ಮನೆಯಲ್ಲಿ ಅವ್ರು ಭಾಳ ಒಳ್ಳೆ ರೀತಿಯಿಂದ ಎಲ್ಲರೂ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯತಿ, ನಮ್ಮ ಜಿಲ್ಲಾ ಪಂಚಾಯತಿ ಇದ್ರದ್ದೆಲ್ಲದನ್ನು ಸಹಯೋಗದಲ್ಲಿ, ಅರಣ್ಯ ಇಲಾಖೆ ಸಹಯೋಗದಲ್ಲಿ ಪ್ರಾಪರ್ ಆಗಿ ಪರ್ಮಿಷನ್ ತೊಗೊಂಡು ಸುಮಾರು ಒಂದು 150 ಮಂದಿದಷ್ಟು ಹಿಡಿದಿದ್ದಾರೆ. ಆ ರೀತಿ ಪರ್ಮಿಷನ್ ತೊಗೊಂಡು ಮಾಡಲಿಕ್ಕೆ ಅವಕಾಶ ಇರುವಾಗ ಕಾನೂನು ಕೈಯಲ್ಲಿ ತೊಗೊಳ್ಳೋಂಥದ್ದು ಸರಿಯಾದ ಕ್ರಮ ಅಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಜಾಗರೂಕತೆ ಉಂಟಾದರೆ ಒಳ್ಳೆಯದೇ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು.